ಅಷ್ಟೇ ಅಲ್ಲ ಲಕ್ಷ್ಮಿ, ಧ್ಯಾನದ ಜೊತೆಗೆ ಯೋಗ ಕೂಡ ನಮ್ಮ ಜೀವನಕ್ಕೆ ಶಕ್ತಿ ಮತ್ತೆ ಮಾರ್ಗದರ್ಶನ ನೀಡುತ್ತೆ. ವಯಸ್ಸಿನ ಹೊರತಾಗಿನೂ ಕೂಡ ಯೋಗ ಮತ್ತೆ ಧ್ಯಾನ ಎಲ್ಲರಿಗೂ ಅವಶ್ಯಕ. ನಿಜ ತಾತ, ನೀವು ತುಂಬಾ ಬುದ್ಧಿವಂತರು. ನಾವು ಯೋಗ ಮತ್ತು ಧ್ಯಾನದ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಕೆ ಏಕೆ ಪ್ರಯತ್ನ ಮಾಡಬಾರ್ದು? ತಜ್ಞರಿಂದ ಈ ಬಗ್ಗೆ ತಿಳಿದುಕೊಳ್ಳೋಣ ತಾತ. ಸ್ನೇಹಿತರೆ, ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯೋಗ ಮತ್ತು ಧ್ಯಾನದ ಮುಖಾಂತರ ತಮ್ಮ ಮನಸ್ಸನ್ನ ಸದೃಢವಾಗಿ ಇಟ್ಕೊಳ್ಳೋದು ಯಾವ ರೀತಿ ಅನ್ನೋದ್ರ ಬಗ್ಗೆ ಹೇಳೋದಕ್ಕೆ ಬಾಗಲಕೋಟೆಯ ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದಂತಹ ಶ್ರೀ SK ಕುಪ್ಪಸ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಹಾಗಾದ್ರೆ ಕೇಳೋಣ. ನಮಸ್ತೆ ಸರ್, ಹೇಳಿ ಸರ್, ಯೋಗ ಮತ್ತು ಧ್ಯಾನ ಇದರಿಂದ ತಮ್ಮ ಮಾನಸಿಕ ಸ್ಥಿತಿಯನ್ನ ಅಥವಾ ಆರೋಗ್ಯ ಸ್ಥಿತಿಯನ್ನ ಸದೃಢವಾಗಿ ಯಾವ ರೀತಿಯಾಗಿ ಇಟ್ಕೊಳ್ಬಹುದು ಅಂತ ಹೇಳ್ತೀರಿ ಸರ್? ಇಲ್ಲಿ ಏನದ ಅಂದ್ರೆ, ಎಲ್ಲೇ ಸೀನಿಯರ್ ಸಿಟಿಸನ್ಸ್ ಅಂತ ಹೇಳ್ತೀವಿ ನಾವು. ವಯಸ್ಸಾಗುವಿಕೆ ಸಾಮಾನ್ಯವಾಗಿ 60 ವರ್ಷ ಆದ ನಂತರ ವಯಸ್ಸಾಗುವಿಕೆ ಹೇಳ್ತೀವಿ. ಅವಾಗ ಅವ್ರಿಗೆ ಆದಂತ ಕೆಲವು ಸಮಸ್ಯೆಗಳು ಬರುತ್ತೆ. ಆರ್ಥ್ರೈಟಿಸ್ ಇರ್ಬೋದು, ಆಸ್ಟಿಯೋಆರ್ಥ್ರೈಟಿಸ್ ಅಂತೀವಿ, ಆಸ್ಟಿಯೋಪೊರೋಸಿಸ್ ಅಂತೀವಿ, ಸೊ ಮರೆವು ಅಂತ ಹೇಳ್ತೀವಿ. ಮತ್ತೆ ಸಾಮಾನ್ಯವಾಗಿ ಬ್ಲಡ್ ಪ್ರೆಷರ್, ಹಾರ್ಟ್ ಪ್ರಾಬ್ಲಮ್ಸ್ಗಳು ಇವೆಲ್ಲ ಇರುತ್ತೆ. ಅದ್ರ ಜೊತೆಗೆ ಕೆಲವು ಸಲ ಇವತ್ತಿನ ಸಾಮಾಜಿಕ ವ್ಯವಸ್ಥೆಯ ಕಾರಣಕ್ಕೆ ಕೆಲವು ಸಲ ಖಿನ್ನತೆ ಹೇಳುದು, ಡಿಪ್ರೆಷನ್ಸ್. ಸೊ ಮನೆ ಸಮಸ್ಯೆಗಳಿರ್ಬೋದು, ಆರ್ಥಿಕ ಸಮಸ್ಯೆಗಳಿರ್ಬೋದು, ಇಂಥ ಸಮಸ್ಯೆಗಳ ಕಾರಣ ಕೆಲವು ಸಲ ಖಿನ್ನತೆ, ಡಿಪ್ರೆಷನ್ಗೆ ಹೋಗಿರ್ತಾರೆ. ಸೊ ಯೂಶುವಲಿ ನಮ್ದು ಕ್ಲಾಸಿಗೆ ಬರೋವ್ರಿಗೆ ಮೇನ್ ಅಪ್ಪ ಅಂದ್ರೆ ನಮ್ದು ಬ್ರೀದಿಂಗ್ ಎಕ್ಸರ್ಸೈಸಸ್ ಮತ್ತು ಪ್ರಾಣಾಯಾಮ. ಸೊ ಅವು ಹೆಚ್ಚು ನಮ್ಮ ಸಹಾಯಕ್ಕೆ ಬರುತ್ತೆ ಇಂಥ ಸಂದರ್ಭ, ಇಂಥ ಕೇಸಸ್ಗಳನ್ನು ನಮ್ಗೆ ಹ್ಯಾಂಡಲ್ ಮಾಡಬೇಕು. ಇವೆಲ್ಲ ಸಮಸ್ಯೆ, ಬ್ರೀದಿಂಗ್ ಎಕ್ಸರ್ಸೈಸ್ ಪ್ರಾಬ್ಲಮ್ ಇರ್ಬೋದು, ಉಸಿರಾಟದ ಸಮಸ್ಯೆ ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, BP ಇರ್ಬೋದು. 90% ಆಫ್ ದೀಸ್ ಪ್ರಾಬ್ಲಮ್ಸ್ ದ ರೂಟ್ ಕಾಸ್ ಇಸ್ ಮೈಂಡ್. ಸೊ ಮನಸ್ಸೇ ಮೂಲ ಕಾರಣ ಅಂತ ಹೇಳೋದು. ಒಂದ್ಸಲ ಮನಸ್ಸು ನಾವು ಕಾಮ್ ಅಂಡ್ ಕ್ವೈಟ್ನೆಸ್ಗೆ ಒಯ್ಲಿಕ್ಕೆ ಸಾಧ್ಯ ಆಯಿತು, ಅವಾಗ ಇವುಗಳನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಬರುತ್ತೆ. ಅದಕ್ಕಿಂತ ಕೇಸ್ಗಳಲ್ಲಿ ವಿ ಪ್ರಿಫರ್ ಬ್ರೀದಿಂಗ್ ಎಕ್ಸರ್ಸೈಸಸ್ ಮತ್ತು ಪ್ರಾಣಾಯಾಮ. ಸೊ ಅದ್ರ ಜೊತೆಗೆ ಕೆಲವು ಸೌಂಡ್ ವೈಬ್ರೇಷನ್ಸ್ ನಾವು ಹೇಳ್ತೀವಿ. ಭ್ರಾಮರಿ ಪ್ರಾಣಾಯಾಮ, ಎಸ್ಪೆಷಲಿ ಭ್ರಾಮರಿ ಪ್ರಾಣಾಯಾಮ, ಸೊ ಉಜ್ಜಾಯಿ ಪ್ರಾಣಾಯಾಮ, ಇವು ಹೆಚ್ಚು ಸಹಾಯಕ್ಕೆ ಬರುತ್ತೆ. ಅದ್ರದ್ದು ವೈಬ್ರೇಷನ್ಸ್ ಇಡೀ ಶರೀರದ ಮೇಲೆ ಆಗತ್ತೆ. ಅದ್ರ ಜೊತೆಗೆ ದಿವಸ ಕ್ಲಾಸ್ನಲ್ಲಿ ನಮ್ದು ಕಲ್ಚರಿಂಗ್ ದ ಮೈಂಡ್ ಅಂತ ಹೇಳೋದು, ಮನಸ್ಸಿಗೆ ಒಂದು ಸಂಸ್ಕಾರ ಕೊಡೋದು. ಕೆಲವು ಸಲ ಅವ್ರ ಸಮಸ್ಯೆಗಳನ್ನ ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಿರ್ತೀವಿ, ಮಾಡಿ ಅದ್ರ ಜೊತೆಗೆ ಕೌನ್ಸಿಲಿಂಗ್ ಇಸ್ ಆಲ್ಸೋ ಪಾರ್ಟ್ ಆಫ್ ದಿ ನಮ್ದು ಯೋಗ ಆಕ್ಟಿವಿಟಿ. ಅವ್ರಗಡೆ ಕೂತು ಅವ್ರ ಸಮಸ್ಯೆಗಳು ಏನಂತ ಕೇಳಿ ಆ ಸಮಸ್ಯೆಗಳಿಗೆ ಅವರೆಲ್ಲ ಒಂದು ಆತ್ಮವಿಶ್ವಾಸ ತುಂಬುವ ಕೆಲಸ ನಾವು ಮಾಡಬೇಕಾಗತ್ತೆ. ಅದಕ್ಕೆ ಯೋಗ ಅಂದುಕೊಳ್ಳಿ ಕೆಲವು ಆಸನಗಳನ್ನು ಕಡ್ಡಾಯವಾಗಿ ಮಾಡಬೇಕಾಗುತ್ತೆ ನಾವು. ಈಗ ಆರ್ಥ್ರೈಟಿಸ್ ಸಮಸ್ಯೆಗಳವ, ಸಂದು ನೋವುಗಳವ, ಸೊ ಇವೆಲ್ಲಕ್ಕೆ ಕೆಲವು ಆಸನಗಳನ್ನು ಮಾಡಬೇಕಾಗುತ್ತೆ. ಸಿಂಪಲ್ ಅವ್ರಿಗೆ ಎಷ್ಟು ಸಾಧ್ಯ ಇದೆಯೋ. ಕೆಲವು ಜನ ಇರ್ತಾರೆ ಕೆಳಗೆ ಕೂಡ್ಲಿಕ್ಕೆ ಬರಲ್ಲ ಅಂತಾರೆ, ಅಂಥವ್ರಿಗೆ ಕುರ್ಚಿ ಮೇಲೆ ಕೂತು ಸಹಿತ ಮಾಡಲಿಕ್ಕೆ ಸಾಧ್ಯ ಇದೆ ಕೆಲವು ಆಸನಗಳನ್ನು. ಸೊ ಅಂದರೆ ಕೀಲಗಳ ಸಡಿಲತೆ ಆಗಬೇಕು, ಶರೀರದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಿ ಹೋಗಬೇಕು. ಅಂಥ ಕೆಲವು ಸಿಂಪಲ್ ಆಸನಗಳು, ಅದನ್ನೇ ಪಾದಹಸ್ತಾಸನ ಇರ್ಬೋದು, ಅರ್ಧಚಕ್ರಾಸನ ಇರ್ಬೋದು, ಉಷ್ಟ್ರಾಸನ ಇರ್ಬೋದು, ಪಶ್ಚಿಮೋತ್ಥಾನಾಸನ ಇರ್ಬೋದು, ಎಸ್ಪೆಷಲಿ ಅರ್ಧ ಮತ್ಸ್ಯೇಂದ್ರಾಸನ. ಈ ಕೆಲವು ಕೇಸುಗಳಲ್ಲಿ ಡಯಾಬಿಟಿಸ್ ಕೇಸಸ್ಗಳು ಬರ್ತಾವೆ. ಅಂತಹ ಕೇಸಸ್ಗಳಲ್ಲಿ ಈ ಅರ್ಧ ಮತ್ಸ್ಯೇಂದ್ರಾಸನ, ಪಶ್ಚಿಮೋತ್ಥಾನಾಸನ ನಮ್ದು ಪ್ಯಾಂಕ್ರಿಯಸನ್ನು ಆಕ್ಟಿವೈಸ್ ಮಾಡಿ ಇನ್ಸುಲಿನ್ ಸ್ರಾವ ಸರಿ ಮಾಡಲಿಕ್ಕೆ ಇವೆಲ್ಲ ಸಹಾಯಕ್ಕೆ ಬರುತ್ತೆ. ಅದಕ್ಕೆ ಕೆಲವು ಆಸನಗಳನ್ನು ಸಹಿತ ಅಂಥವ್ರಿಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇವತ್ತು ನಮ್ಮ ಕ್ಲಾಸಿಗೆ ಬರೋರು ಮೊನ್ನೆ ನಮ್ಮದು ಇತ್ತೀಚೆಗೆ ಮಾಡಿದ್ದು ನೋಡ್ಬೋದು. ಅವರು ನಾವು ಹೇಳ್ತೀವಿ ಎಂಜಿನ್ ದೌಡ್, ಅದರಲ್ಲಿ ಸಹಿತ ಜೋರ್ದಾರ ರನ್ನಿಂಗ್ ಮಾಡಿದ್ದಾರೆ, ವಯಸ್ಸಾದವರು ಸಹಿತ ಜಂಪಿಂಗ್ ಮಾಡಿದ್ದಾರೆ ಅಂಥ ಕೇಸುಗಳನ್ನು. ಅದಕ್ಕೆ ಭಸ್ತ್ರಿಕಾ ಇರ್ಬೋದು, ಭ್ರಾಮರಿ ಪ್ರಾಣಾಯಾಮ ಇರ್ಬೋದು, ಉಜ್ಜಾಯಿ ಇರ್ಬೋದು, ಮತ್ತು ಎಸ್ಪೆಷಲಿ ಅನುಲೋಮ ವಿಲೋಮ ಪ್ರಾಣಾಯಾಮಗಳ ಸೊ ನಮ್ಮ ಮನಸ್ಸಿನ ಶಾಂತತೆಗೆ ಸಹಾಯಕ್ಕೆ ಬರುತ್ತೆ. ಅದ್ರ ಜೊತೆಗೆ ಧ್ಯಾನ ಹೇಳ್ತೀವಿ ನಾವು. ಸೊ ಧ್ಯಾನ ಸಿಂಪಲ್ ಧ್ಯಾನ, ಅದೇ ಭಾಳ ಕಷ್ಟಕರ ಅಂತೇನಿಲ್ಲ. ಎಸ್ಪೆಷಲಿ ನಾವು ಮಾಡೋದು ಪ್ರಾಣ ಧ್ಯಾನ ಅಥವಾ ಶ್ವಾಸ ಧ್ಯಾನ ಹೇಳೋದು. ಇಮಿಡಿಯೇಟ್ಲಿ ನಮ್ದು ಕ್ಲಾಸಿನ ಒಂದು ಮುಕ್ತಾಯಕ್ಕಿಂತ ಮೊದಲೇ ಧ್ಯಾನದ ಸ್ಥಿತಿಗೆ ಹೋಗ್ತಾರೆ. ಸೊ ಜಸ್ಟ್ ವಿ ಟೆಲ್ ದೆಮ್ ಕೌಂಟ್ ಯುವರ್ ಬ್ರೀದಿಂಗ್, ನಾರ್ಮಲ್ ಬ್ರೀದಿಂಗ್ನನ್ನೇ ಕೌಂಟ್ ಮಾಡ್ರಿ. ಸೊ ನಾರ್ಮಲ್ ಬ್ರೀದಿಂಗ್ ಕೌಂಟ್ ಮಾಡ್ತಾ ಮಾಡ್ತಾ ಸೊ ವ್ಯಕ್ತಿ ಒಂದು ಸಾವಧಾನ ಸ್ಥಿತಿಗೆ ಹೋಗ್ತಾನೆ, ಒಂದು ಥಾಟ್ಲೆಸ್ ಸಿಚುವೇಶನ್ ಹೇಳೋದು. ಸೊ ಮನಸ್ಸಿನಲ್ಲಿ ನೆಗೆಟಿವ್ ಥಿಂಕಿಂಗ್ಗಳಿದೆ, ಸೊ ಕೆಲವು ವಿಚಾರಗಳಿದೆ, ತನ್ನ ಪಾಡಿ ತಾನು ಹೊರಗೆ ಹೋಗ್ಬಿಡುತ್ತೆ. ಸೊ ಉಸಿರಾಟದ ಮೇಲೆ ಯಾವಾಗ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಅದು ತನ್ನ ಪಾಡಿ ತಾನು ಹೊರಗಡೆ ಹೋಗುತ್ತೆ. ಅದರ ಜೊತೆಗೆ ಧ್ಯಾನದಲ್ಲಿ ವೇರಿಯಸ್ ಟೈಪ್ ಆಫ್ ಟೆಕ್ನಿಕ್ಸ್ಗಳವ. ವಿ ಆರ್ ಯೂಸಿಂಗ್ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಇನ್ NLP ಅಂತ ಹೇಳ್ತೀವಿ. ಆ NLPಯ ಕ್ರಿಯೆಗಳನ್ನು ನಾವು ಉಪಯೋಗ ಮಾಡ್ತೀವಿ.
ಸೊ ಧ್ಯಾನದಲ್ಲೇ ಕೆಲವು ಭಾಗಗಳು. ಸೊ ಆ ವ್ಯಕ್ತಿಗಳಲ್ಲಿ ಕೆಲವು ಸಲ ಶರೀರದಲ್ಲಿ ವೈಬ್ರೇಷನ್ಸ್ ಇದೆ, ನಡುಕ ಇದೆ, ಆತಂಕ ಇದೆ, ಎಂಗ್ಸೈಟಿ ಇದೆ. ಕಾರಣ ಏನೋ, ವಾಟ್ ಇಸ್ ದ ರೂಟ್ ಕಾಸ್? ಅದೆಲ್ಲ ಹೋಗಬೇಕಾದ್ರೆ ಕೆಲವು NLP ಟೆಕ್ನಿಕ್ಗಳನ್ನು ಯೂಸ್ ಮಾಡಿ ಆ ನೆಗೆಟಿವಿಟಿಯನ್ನು ಹೊರಗೆ ಹಾಕೋ ಕೆಲಸ ಆಗಬೇಕಾಗುತ್ತೆ. ಪಾಸಿಟಿವ್ ಥಿಂಕಿಂಗ್ ಹಾಕಿ ನೆಗೆಟಿವ್ ಥಿಂಕಿಂಗ್ ಹೊರಗಡೆ ಹೋಗೋದು, ಆ ಕೆಲಸನೂ ಯೋಗದಲ್ಲಿ ನಡೆಯುತ್ತೆ. ಅದಕ್ಕೆ ಯೋಗ ಅಂದ್ಕೊಳ್ಳಿ ಬರೀ ಆಸನಗಳೇ ಯೋಗ ಅಲ್ಲ, ಅಥವಾ ಬರೀ ಪ್ರಾಣಾಯಾಮನೇ ಅಲ್ಲ. ಸೊ ಅದ್ರ ಜೊತೆಗೆ ಮಾನಸಿಕವಾಗಿ ನಮ್ದು ಕೆಲಸ ಏನದ, ಸೈಕಲಾಜಿಕಲ್ ಪ್ರಾಬ್ಲಮ್ಸ್, ಒಬ್ಬ ವ್ಯಕ್ತಿಯನ್ನ ಟ್ರಾನ್ಸ್ಫಾರ್ಮಿಂಗ್ ಫ್ರಮ್ ದ ಸೈಕಲಾಜಿಕಲ್ ವೇ, ಮಾನಸಿಕವಾಗಿ ಒಬ್ಬ ವ್ಯಕ್ತಿಯನ್ನು ಬದಲಾವಣೆ ಮಾಡೋದು. ಅವನ ಬಿಹೇವಿಯರ್ ಚೇಂಜ್ ಆಗಬೇಕು, ನಡವಳಿಕೆ ಚೇಂಜ್ ಆಗಬೇಕು. ಕೆಲಸ ಎಂಥ ಕೆಲವು ಕೇಸಸ್ ಬರುತ್ತೆ, ನಾವು ಹೇಳ್ತೀವಿ ಡಿಮ್ನೇಷಿಯಾ ಅಥವಾ ಮರೆವಿನ ಕಾಯಿಲೆ ಇದ್ದವರು ಇರ್ತಾರೆ. ಅಂತಲೇ ಆ್ಯಕ್ಚುಲಿ ಬ್ರೈನ್ ಆಕ್ಟಿವಿಟಿ ಶುಡ್ ಬಿ ಮೋರ್. ಸೊ ಆಗಬೇಕಾಗುತ್ತೆ. ಅಂಥ ಕೇಸ್ನಲ್ಲಿ ಪಾದಹಸ್ತಾಸನ ಇರ್ಬೋದು, ಶಶಾಂಕಾಸನ ಇರ್ಬೋದು, ಹಲಾಸನ ಇರ್ಬೋದು. ಅದರ ಮುಖಾಂತರ ಬ್ಲಡ್ ಸರ್ಕ್ಯುಲೇಷನ್ ಬ್ರೈನ್ಗೆ ವರ್ಗಾವಣೆ ಆಗೋ ಕೆಲಸ ಆಗಬೇಕಾಗುತ್ತೆ. ಆವಾಗ ಅವರಲ್ಲಿ ಆಕ್ಟಿವ್ನೆಸ್ ಬೆಳೆಯುತ್ತೆ. ಇಂಥ ಬೇರೆ ಬೇರೆ ಕ್ರಿಯೆಗಳಿಂದ ಹಿರಿಯ ನಾಗರಿಕರಿಗೆ ಹೆಚ್ಚು ಶ್ರಮ ಆಗಲಾರ್ದೇನೆ ಕೆಲವು ಆಸನಗಳ ಪ್ರಾಣಾಯಾಮ ಧ್ಯಾನದ ಮುಖಾಂತರ ಅವರಿಗೆ ಸರಿಯಾಗಿ ತರಬೇತಿ ಕೊಡ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ. ಧನ್ಯವಾದಗಳು.